ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಏನು ಕಟ್ಟಡ ಕಾರ್ಮಿಕರ ಇಲಾಖೆಯಲ್ಲಿ ಬರುವ ಲೇಬರ್ ಕಾರ್ಡ್ನ ಒಂದು ಹಳೆಯ ಒಂದು ಲೇಬರ್ ಕಾರ್ಡ್ ಇರುತ್ತೆ, ಸೇವಾ ಸಿಂಧುವಲ್ಲಿ ಪಡೆದಿರುವಂಥ ಒಂದು ಲೇಬರ್ ಕಾರ್ಡ್ನ ಯಾವ ರೀತಿ ಈಗ ಹೊಸ ವೆಬ್ಸೈಟಲ್ಲಿ ನಾವು ಒಂದು ಈ ಕಾರ್ಡ್ನ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಮತ್ತು ಹೊಸ ವೆಬ್ಸೈಟಲ್ಲಿ ಏನೆಲ್ಲ ಕೆಲವೊಂದು ಬದಲಾವಣೆಗಳಿದೆ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ SV ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಯೂಸ್ ಆಯಿತು ಅಂದರೆ, ಹೆಲ್ಪ್ ಆಯಿತು ಅಂದರೆ, ನಿಮಗೆ ಯಾರಿಗೆಲ್ಲ ಒಂದು ವಿಡಿಯೋನ ಶೇರ್ ಮಾಡಬೇಕು, ಲೈಕ್ ಮಾಡಬೇಕು ಅಂದ್ಕೊಂಡ್ರೆ ಲೈಕ್ ಮಾಡಿ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಸೇವಾ ಸಿಂಧುವಲ್ಲಿ ಇರೋ ಒಂದು ಲೇಬರ್ ಕಾರ್ಡ್ನ ಈ ಒಂದು ಹೊಸ ವೆಬ್ಸೈಟಲ್ಲಿ ಯಾವ ರೀತಿ ಈ ಕಾರ್ಡ್ ಮಾಡೋದಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾವು ಗೂಗಲಿಗೆ ಬರೋಣ. ಗೂಗಲಿಗೆ ಬಂದು KBOCWWB karnataka.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಸಾಕಷ್ಟು ಈ ರೀತಿಯಾದ ಬೇರೆ ಬೇರೆ ವಿಧವಾದ ಒಂದು ಲಿಂಕ್ಗಳಿರ್ಬೋದು. ಆದರೆ ನೀವು ಕರೆಕ್ಟಾದ ಲಿಂಕನ್ನು ಕ್ಲಿಕ್ ಮಾಡಿದರೆ ಮಾತ್ರ ಇವಾಗ ಓಪನ್ ಆಗೋದು. ಇಲ್ಲಿ ಎರಡನೇದು ಏನಿದೆ KBOCWWW.gov.karnataka.gov.in ಅಂತ ಏನಿದೆಯೋ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಿಮಗೇನಾದರೂ ಈ ಲಿಂಕು ಸರಿ ಹೋಗಲಿಲ್ಲ ಅಂದರೆ ನನ್ನ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ರಿಜಿಸ್ಟರ್ ಅಥವಾ ಲಾಗಿನ್ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಹೊಸ ವೆಬ್ಸೈಟಿನೊಂದು ಒಂದು ಬೇರೆ ವಿಧವಾಗಿ ಅವರು ಗೌರ್ಮೆಂಟ್ ಕಡೆಯಿಂದ ಕಟ್ಟಡ ಕಾರ್ಮಿಕರ ಇಲಾಖೆಯ ಒಂದು ಹೊಸ ವೆಬ್ಸೈಟನ್ನು ಈ ರೀತಿಯಾಗಿ ಅಪ್ಡೇಟ್ಸ್ ಮಾಡಿ ಹೊಸ ವೆಬ್ಸೈಟ್ ಇದೆ. ನೀವು ನೋಡ್ಬೋದು ಎಷ್ಟೆಲ್ಲ ಬದಲಾವಣೆಗಳಿದೆ ಅಂತೇಳಿ. ಇಲ್ಲಿ ನಾವು ಒಂದು ಕಾರ್ಮಿಕರ ಇಲಾಖೆಯ ಒಂದು ಕಾರ್ಡನ್ನು ನಾವು ಏನು ಸೇವಾ ಸಿಂಧುವಲ್ಲಿರೋ ಕಾರ್ಡನ್ನ ನಾವು ಈಗ ರಿಜಿಸ್ಟ್ರ್ ಆಗಿರೋ ಒಂದು ಸೇವಾ ಸಿಂಧು ಕಾರ್ಡಲ್ಲಿ ರಿಜಿಸ್ಟರ್ ಆಗಿದೆ. ಈಗ ಈ ಒಂದು ವೆಬ್ಸೈಟಲ್ಲಿ ಅದನ್ನು ರಿಜಿಸ್ಟರ್ ಮಾಡಿ ಈ ಕಾರ್ಡನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿರುವಂಥ ಒಂದು ಏನು ರಿಜಿಸ್ಟರ್ ಲಾಗಿನ್ ಅಂತ ಏನು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಎರಡು ಆಪ್ಷನ್ ಇದೆ, ನೀವು ನೋಡ್ಬೋದು. ಇಲ್ಲಿ ಲಾಗಿನ್ ಮತ್ತು ರಿಜಿಸ್ಟರ್ ಅಂತೇಳಿ, ಲಾಗಿನ್ ಮತ್ತು ರಿಜಿಸ್ಟರ್ ನೀವು ನೋಡ್ಬೋದು. ರಿಜಿಸ್ಟರ್ ಅಂತ ಇಲ್ಲ ಆಪ್ಷನ್ ಇದೆ, ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಇದೆ. ಎರಡು ಆಪ್ಷನ್ ಈ ರೀತಿ ಇದೆ. ನಾವು ಈಗ ಏನು ಮಾಡಬೇಕು ಅಂದರೆ, ಇಲ್ಲಿ ಈಗಾಗಲೇ ಅವರು ಈ ಕಾರ್ಡ್ನ ಮಾಡಿ ಅಥವಾ ಹೊಸ ಒಂದು ಈಗಾಗಲೇ ರಿಜಿಸ್ಟರ್ ಮಾಡಿರ್ತಾರೆ, ರಿನ್ಯೂವಲ್ ಮಾಡಬೇಕು ಅಂದರೆ ಮಾತ್ರ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ಈಗ ಒಂದು ಏನು ಈಗ ಈ ಕಾರ್ಡ್ನ ಮಾಡಬೇಕು ಅಂದರೆ ನಾವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೂ ಕೂಡ ನಮಗೆ ಎರಡು ಆಪ್ಷನ್ ಇದೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಸೇವಾ ಸಿಂಧು ಕನ್ಸ್ಟ್ರಕ್ಷನ್ ವರ್ಕರ್ ಏನು ಈ ಕಾರ್ಮಿಕರ ಕಾರ್ಡನ್ನು ನೀವು ಹೊಂದಿದ್ದೀರಾ ಸೇವಾ ಸಿಂಧುದಲ್ಲಿ ಅಂತ ಒಂದು ಆಪ್ಷನ್ ಇದೆ. ರಿಜಿಸ್ಟರ್ ಎಸ್ ನ್ಯೂ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಎರಡು ಆಪ್ಷನ್ ಇದೆ. ನಾವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎರಡು ಆಪ್ಷನಲ್ಲಿ ನೀವು ಹೊಸದಾಗಿ ಏನಾದರೂ ರಿಜಿಸ್ಟರ್ ಮಾಡಬೇಕಂದ್ರೆ ಇಲ್ಲಿ ರಿಜಿಸ್ಟರ್ ಆಸ್ ನ್ಯೂ ಕನ್ಸ್ಟ್ರಕ್ಷನ್ ವರ್ಕರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಂದರೆ ನೀವು ಈಗಾಗಲೇ ಅವರು ಸೇವಾ ಸಿಂಧು ಕಾರ್ಡಲ್ಲಿ ಹೊಂದಿದ್ದಾರೆ ಅಂದರೆ ಇಲ್ಲಿರುವಂಥ ಒಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ಸೇವಾ ಸಿಂಧು ಕಾರ್ಡ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ಲೂ ಇದ್ರ ಮೇಲೆ ಬರಬೇಕು. ಇದ್ರ ಮೇಲೆ ಬಂದಾಗ ಇಲ್ಲಿ ಕೆಳಗಡೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂತ ನೋಂದಣಿ ಸಂಖ್ಯೆ, ನಿಮ್ಮ ಒಂದು ಏನು ಲೇಬರ್ ಕಾರ್ಡಲ್ಲಿ ಒಂದು ಸೇವಾ ಸಿಂಧುವಲ್ಲಿ ಪಡೆದಿರುವಂಥ ಲೇಬರ್ ಕಾರ್ಡನ್ನು ನೀವು ತಗೊಂಡು ಅದರಲ್ಲಿ ರಿಜಿಸ್ಟರ್ ಅಥವಾ ನೋಂದಣಿ ಸಂಖ್ಯೆ ಅಂತ ಒಂದಿರುತ್ತೆ. ಅದರಲ್ಲಿ ಯಾವ ರೀತಿ ಇದೆ ಆ್ಯಸ್ ಇಟ್ ಈಸ್ ಅದೇ ರೀತಿ ನಾವಿಲ್ಲಿ ಟೈಪ್ನ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಟೈಪ್ನ ಮಾಡಬೇಕಾಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಏನಿದೆಯೋ ಇಲ್ಲಿ ನಾವು ಅಲ್ಲಿ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ರಿಜಿಸ್ಟ್ರೇಷನ್ ಹಳೆಯ ಕಾರ್ಡಲ್ಲಿ ಆ ರೀತಿ ಇಲ್ಲಿ ರಿಜಿಸ್ಟರ್ ನಂಬರ್ನ ಆ್ಯಸ್ ಇಟ್ ಈಸ್ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅಲ್ಲಿ ಏನಾದರೂ ಗ್ಯಾಪ್ ಇದ್ದರೆ, ಸ್ಪೇಸ್ ಇದ್ದರೆ ಆ ಸ್ಪೇಸನ್ನು ಕೊಡಬೇಕು, ನಂಬರ್ಸ್ ಇದ್ದರೆ ನಂಬರ್ಸ್ ಕೊಡಬೇಕು, ಡಾಟ್ ಇದ್ದರೆ ಡಾಟ್, ಯಾವ ರೀತಿ ಇದೆ ಅಲ್ಲಿ ಅದೇ ರೀತಿ ನಾವು ಕೆಳಗಡೆ ಬಂದರೆ ರೆಫರೆನ್ಸ್ ನಂಬರ್, ಆ ಒಂದು ಲೇಬರ್ ಕಾರ್ಡ್ ಏನು ಹಳೆಯ ಒಂದು ಸೇವಾ ಸಿಂಧು ಕಾರ್ಡಲ್ಲಿ ಕೊನೆಯಲ್ಲಿ ಬಂದರೆ ಲಾಸ್ಟಲ್ಲಿ ಒಂದು ರೆಫರೆನ್ಸ್ ನಂಬರ್ ಅಂತ ಇರುತ್ತೆ. ಅದು ಸಾಮಾನ್ಯವಾಗಿ KB ಅಥವಾ LD ಈ ಥರದ ಒಂದು ಸ್ಟಾರ್ಟಿಂಗ್ ಆ ಒಂದು ನಂಬರ್ನ ನೀವು ಇಲ್ಲಿ ಫುಲ್ ಒಂದನ್ನು ನೀವು
ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದಾದಮೇಲೆ ಆ ಒಂದು ಇದನ್ನು ನೀವು ವೆರಿಫೈ ಮಾಡಬೇಕಾಗುತ್ತೆ. ಆ ಒಂದು ರಿಜಿಸ್ಟರ್ ನಂಬರು ಮತ್ತು ರೆಫರೆನ್ಸ್ ನಂಬರ್ನ ಹಾಕಿದರೆ ವೆರಿಫೈ ಆಗುತ್ತೆ. ಈ ರೀತಿಯಾಗಿ ಒಂದು ರಿಜಿಸ್ಟರ್ ನಂಬರ್ ಮತ್ತು ಒಂದು ರೆಫರೆನ್ಸ್ ನಂಬರ್ನ ಹಾಕಿ ನಾವು ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ವೆರಿಫೈ ಆಗಿ ಅವರ ಒಂದು ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ನ ಎಂಟರ್ ಮಾಡಿ ಅಂತೇಳಿ ಬರುತ್ತೆ. ಆ ಒಂದು ಕಾರ್ಡ್ ಏನಾದರೂ ಡೇಟ್ ಮುಗಿದೋಗಿ 1 ವರ್ಷ ಆದರೂ ಅವರು ರಿನ್ಯೂವಲ್ ಮಾಡಿಲ್ಲ ಅಂದರೆ ಇನ್ಯಾಕ್ಟಿವ್ ಅಂತ ಬರುತ್ತೆ. ಆವಾಗ ಅವರು ಮತ್ತೆ ಹೊಸ ರಿಜಿಸ್ಟ್ರೇಷನ್ ಅವರು ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಮೇಲ್ಗಡೆ ಪಾಪಪ್ ಬರ್ತಾ ಇರುತ್ತೆ, ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ಏನಾದರೂ ಅದು ಬರಲಿಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಇಲ್ಲಿ ಈ ಜಾಗದಲ್ಲಿ ಅದು ಕಾರ್ಡ್ ಈಸ್ ಇನ್ಯಾಕ್ಟಿವ್ ಅಂತ ಬರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿದರೆ ಆ ಇನ್ಯಾಕ್ಟಿವ್ ಅಂತ ಬಂದರೆ ನೀವು ಆ ಒಂದು ಕಾರ್ಡನ್ನು ಮತ್ತೆ ಹೊಸದಾಗಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಹೊಸದಾಗಿ ಆ ಒಂದು ಹಳೆಯ ಕಾರ್ಡು ಇನ್ಯಾಕ್ಟಿವ್ ಆಗಿ ಲಾಕ್ ಆಗಿರುತ್ತೆ. ಅದಾದಮೇಲೆ ಇಲ್ಲಿ ನಾವು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡೋಣ. ನಾವು ಈ ರೀತಿ OTPನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಕ್ಲಿಕ್ ಹಿಯರ್ ಟು ವೆರಿಫೈ ಯುವರ್ ಆಧಾರ್. ಈಗ ನಾವು ಯಾರ ಒಂದು ಈ ಕಾರ್ಡ್ನ ಮಾಡಬೇಕು ಅವರ ಒಂದು ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ವೆರಿಫೈ ಯುವರ್ ಆಧಾರ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ಇಲ್ಲಿ ನಾವು ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. OTP ಮೇಲೆ ಕ್ಲಿಕ್ ಮಾಡಿದಾಗ ಜನರೇಟ್ OTP ಮೇಲೆ ಕ್ಲಿಕ್ ಮಾಡೋಣ. ಅವ್ರಿಗೊಂದು ಅವರ ಆಧಾರ್ಗಿರುವಂಥ ಒಂದು ಮೊಬೈಲ್ ನಂಬರ್ಗೆ OTP ಸೆಂಡ್ ಆಗುತ್ತೆ. ಅದಾದಮೇಲೆ ಇಲ್ಲಿ OTPನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. OTP ಎಂಟರ್ ಮಾಡಿದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಅವರ ಒಂದು ಆಧಾರಲ್ಲಿರುವ ಒಂದು ಡೀಟೇಲ್ಸ್ ಕೆಲವೊಂದು ಆಟೋಮೆಟಿಕ್ ಫೆಚ್ ಆಗುತ್ತೆ. ಆಗ ಅವರ ಆಧಾರ್ ವೆರಿಫೈ ಆಗುತ್ತೆ. ಇಲ್ಲಿ ನಾವು ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಬ್ಲರ್ ಮಾಡಿರ್ತೀವಿ. ಇಲ್ಲಿ ಅವರ ಒಂದು ಹೆಸರು, ಅವರ ಒಂದು ಫೋನ್ ನಂಬರ್, ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ ಇಷ್ಟು ಫೆಚ್ ಆಗಿ ಆಧಾರಲ್ಲಿರುವ ಒಂದು ಫೋಟೋ ಕೂಡ ಫೆಚ್ ಆಗಿರುತ್ತೆ. ಅದಾದಮೇಲೆ ನಾವಿಲ್ಲಿ ಕೆಲವೊಂದು ಡೀಟೇಲ್ಸ್ನ ಮಾತ್ರ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ಫಿಲ್ ಮಾಡಬೇಕಾಗುತ್ತೆ ಅಂದರೆ ಅವರೊಂದು ಇಮೇಲ್ ID ಆಪ್ಷನ್ ಎಲ್ಲಿರುತ್ತೆ ಹಾಕೋ ಅವಶ್ಯಕತೆ ಇರಲ್ಲ. ಇಲ್ಲಿ ಕೆಳಗಡೆ ಬಂದರೆ ಅವರೊಂದು ಮ್ಯಾರಿಟೇಜ್ ಸ್ಟೇಟನ್ನು ನಾವು ಹಾಕಬೇಕಾಗುತ್ತೆ. ಅವರು ಮ್ಯಾರಿಡ್ ಅನ್ಮ್ಯಾರಿಡ್ ಯಾವುದಿದೆ ಅನ್ನೋದನ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅವರ ಒಂದು ಕ್ಯಾಟಗರಿಯನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಜನರಲ್, OBC, SC, ST ಏನಿರುತ್ತೆ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅವರ ಒಂದು ಎಜುಕೇಷನ್ ಏನು ಮಾಡಿರ್ತಾರೆ, ಏನು ಓದಿರ್ತಾರೆ ಅನ್ನೋದನ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅವರ ಒಂದು ವರ್ಕ್ ಏನಿದೆ, ಅವರು ಒಂದು ಲೇಬರ್ ಕಾರ್ಡಲ್ಲಿ ಒಂದು ಲೇಬರಲ್ಲಿ ಯಾವ ಕೆಲಸವನ್ನು, ಕಟ್ಟಡ ಕಾರ್ಮಿಕರ ಇಲಾಖೆಯಲ್ಲಿ ಯಾವ ಕೆಲಸವನ್ನು ಮಾಡ್ತಾರೆ ಅಂತ ನೀವಿಲ್ಲಿ ಸೆಲೆಕ್ಟ್ ಮಾಡಿ. ಅದು ಕಾರ್ಪೆಂಟರ್ ಇದ್ದರೆ ಕಾರ್ಪೆಂಟರ್, ಮೇಷನ್ ಇದ್ದರೆ ಮೇಷನ್, ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ಇಲ್ಲಿ ಹೊಸ ಒಂದು ಆಪ್ಷನ್ ಇದೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಏನೋ ಒಂದು ಲೈವ್ ಫೋಟೋನ ನಾವು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಒಂದು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಬೇಕು ಅಂದರೆ ಒಂದು ವೆಬ್ ಕ್ಯಾಮ್ರಾವನ್ನು ಕನೆಕ್ಟ್ ಮಾಡಿ ನಾವು ಕ್ಯಾಪ್ಚರ್ನ ಮಾಡಬೇಕಾಗುತ್ತೆ. ಈ ಒಂದು ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ ನಾವು ಈ ಒಂದು ವೆಬ್ ಕ್ಯಾಮ್ರಾವನ್ನು ನಾವು ಈ ರೀತಿ ಕನೆಕ್ಟ್ ಮಾಡಿಕೊಂಡು ಒಂದು ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಇವಾಗ ನಾವು ಕ್ಯಾಪ್ಚರ್ ಮಾಡೋಣ. ನಾವು ಈ ರೀತಿಯಾಗಿ ಒಂದು ಫೋಟೋನ ನಾವು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಕ್ಯಾಪ್ಚರ್ ಆದಮೇಲೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಿರೋವಂಥ ಫೋಟೋ ಇಲ್ಲಿ ಬರುತ್ತೆ. ಅದಾದಮೇಲೆ ನೀವು ಕೆಳಗಡೆ ಬಂದರೆ ಇಲ್ಲಿ ಏನು ಮೈಗ್ರೇಟ್ ವರ್ಕರ್ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಏನಾದರೂ ಅವ್ರ ಹತ್ರ ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ದರೆ ಎಸ್ ಕೊಟ್ಟರೆ ಆಯುಷ್ಮಾನ್ ಭಾರತ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೋ ಕೊಟ್ಟರೆ ಆಪ್ಷನ್ ಎಂಟರ್ ಇಲ್ಲ. ನೀವು ಎಸ್ ಕೊಟ್ಟರೆ ಎಂಟರ್ ಮಾಡಿ. ಅದಾದಮೇಲೆ ಇಲ್ಲಿ ಎಕ್ಸಿಸ್ಟ್ ಲೇಬರ್ ಕಾರ್ಡ್, ಏನೋ ಒಂದು ಸೇವಾ ಸಿಂಧುವಲ್ಲಿ ಪಡೆದಿರುವಂಥ ಒಂದು ಲೇಬರ್ ಕಾರ್ಡ್ನ ನಾವು PDF ಫೈಲಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಇಲ್ಲಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇವಾಗ ಅಪ್ಲೋಡ್ ಮಾಡೋಣ. ಒಂದು ಹಳೆಯ ಲೇಬರ್ ಕಾರ್ಡ್ನ ಅಪ್ಲೋಡ್ ಮಾಡಿದ್ಮೇಲೆ, ಓಲ್ಡ್ ಲೇಬರ್ ಕಾರ್ಡ್ನ ಅಪ್ಲೋಡ್ ಮಾಡಿದ್ಮೇಲೆ ನಾವಿಲ್ಲಿ ಒಂದು ರಿಲಿಜಿಯನ್ ಒಂದನ್ನು ಇಲ್ಲಿ ಬಿಟ್ಟಿರ್ತೀವಿ. ಇಲ್ಲಿ ಬಿಟ್ಟಿರೋದ್ರಿಂದ ನಾವು ರಿಲಿಜಿಯನ್ ಒಂದನ್ನು ನಾವೊಂದು ಎಂಟರ್ ಮಾಡೋಣ. ಇಲ್ಲಿ ರಿಲಿಜಿಯನ್ನ ಎಂಟರ್ ಮಾಡಿದ್ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಅವರ ಒಂದು ಅಡ್ರೆಸ್ ಡೀಟೇಲ್ಸ್ ನಾವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಅಡ್ರೆಸ್ ಡೀಟೇಲ್ಸ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅವರ ಒಂದು ರೆಸಿಡೆನ್ಸಿಯಲ್ ಇಲ್ಲಿ ಆಧಾರಲ್ಲಿರೋ ಥರ ಮೇಲ್ಗಡೆ ಇರುತ್ತೆ. ಇಲ್ಲಿ ಏನಾದರೂ ಪ್ರೆಸೆಂಟ್ ರೆಸಿಡೆನ್ಸ್ ಏನಾದರೂ ಅವರ ಅಡ್ರೆಸ್ ಚೇಂಜಸ್ ಇದ್ದರೆ ನಾವಿಲ್ಲಿ ಹಾಕಬೇಕಾಗುತ್ತೆ. ಅವರ ಒಂದು ರೆಸಿಡೆನ್ಸ್, ಅವರ ಹೋಮ್ ಹೌಸ್ ಏನಿರುತ್ತೋ ಅದು ಓನ್ ಆಗಿರುತ್ತೋ ಅಥವಾ ರೆಂಟಲಲ್ಲಿದ್ದಾರೋ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಹೌಸ್ ನಂಬರ್ ಇದ್ದರೆ ಹೌಸ್ ನಂಬರ್ ಹಾಕಿ, ಸ್ಟ್ರೀಟ್ ನಂಬರ್ ಮತ್ತು ಸ್ಟೇಟನ್ನು ಸೆಲೆಕ್ಟ್ ಮಾಡಿ, ಆ ಒಂದು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು ಈ ರೀತಿಯಾಗಿ. ಅದಾದಮೇಲೆ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಏನು ಏರಿಯಾವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಮತ್ತು ಪಿನ್ ಕೋಡ್ನ ಎಂಟರ್ ಮಾಡಿ ಕಂಟಿನ್ಯೂ ಆ್ಯಂಡ್
ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾವು ಅಡ್ರೆಸ್ಸನ್ನು ಎಲ್ಲ ಫಿಲ್ ಮಾಡಿದ್ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಫ್ಯಾಮಿಲಿ ಡೀಟೇಲ್ಸ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ಅಂದರೆ ಇಲ್ಲಿ ರೆಡ್ ಸ್ಟಾರ್ ಮಾರ್ಕ್ ಇರುವ ಎಲ್ಲ ಒಂದು ಕಂಪಲ್ಸರಿ ನಾವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ನೀವು ಪ್ಲಸ್ ಏನಿದೆಯೋ ಆ್ಯಡ್ ಮೋರ್ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಆ್ಯಡ್ ಮೋರ್ ಅಂತ ಏನಿದೆಯೋ ಆ ಪ್ಲಸ್ಸಲ್ಲಿ ಆ್ಯಡ್ ಮೋರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಏನು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತಾ ಮತ್ತೆ ನೀವು ಯಾರ್ದಾದ್ರೂ ಫ್ಯಾಮಿಲಿ ಮೆಂಬರ್ಸ್ನ ಆ್ಯಡ್ ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಆ್ಯಡ್ ಮಾಡಬೇಕಾಗುತ್ತೆ. ಈಗ ಅವರ ಒಂದು ಮಕ್ಕಳ ಒಂದು ಏನು ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು. ಅವರ ಒಂದು ಎಷ್ಟೇ ಜನ ಫ್ಯಾಮಿಲಿನ ನೀವು ಆ್ಯಡ್ ಮಾಡಬೇಕು ಅಂದರೆ ಆ್ಯಡ್ ಮೋರ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ತಾ ಹೋಗಿ. ಮತ್ತು ರಿಲೇಷನ್ಶಿಪ್ಪನ್ನು ಸೆಲೆಕ್ಟ್ ಮಾಡ್ತಾ ಹೋಗಿ. ಅವರಿಗೆ ಅರ್ಜಿದಾರರಿಗೆ ಏನಾಗಬೇಕು ಇಲ್ಲಿ ನಾವು ಫಾದರ್ ಏನಿದೆಯೋ ಅವರ ಹೆಸರನ್ನು ಹಾಕಬೇಕು. ಅವರೇನಾದರೂ ಫಾದರ್ ಡೆತ್ ಆಗಿದ್ದರೆ ನೀವು ಲೇಟ್ ಅಂತ ಎಂಟರ್ ಮಾಡಿ. ಇಲ್ಲಿ ಲೇಟ್ ಅಂತ ಎಂಟರ್ ಮಾಡಿದ ಮೇಲೆ ಇಲ್ಲಿ ಒಂದು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ. ಅದಾದಮೇಲೆ ಇಲ್ಲಿ ಪ್ರಪೋರ್ಷನ್ ಅಂತ ಏನಿದೆಯಲ್ಲ ಅದರಲ್ಲಿ ನೀವು ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ. ಯಾಕೆಂದರೆ ಅವರು ಡೆತ್ ಇದ್ದಂತೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನಾವಿಲ್ಲಿ ಡೆತ್ ಅಂತ ಆಪ್ಷನನ್ನು ಹಾಕ್ಬೋದು ಇಲ್ಲಿ ಮತ್ತೊಂದು ಬಾರಿ. ಹಾಗಾಗಿ ಅವರ ಒಂದು ಎಜುಕೇಷನನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಎಜುಕೇಷನ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ. ತಂದೆಯದು ಇದ್ದರೆ ನೀವು ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಆ ರೀತಿಯಾಗಿ ನೀವು ಡೆತ್ ಇದ್ದರೆ ಡೆತ್ ಅಂತ ಹಾಕಿ, ಇಲ್ಲ ಅಂದರೆ ಬೇಡ ಅವ್ರು ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ಲೇಟ್ ಅಂತ ಹಾಕಿ ಇಲ್ಲಿ ಅದರ್ಸ್ ಅಂತ ತಗೊಂಡು ಇಲ್ಲಿ ಡೆತ್ ಅಂತ ಹಾಕ್ಬೋದು ಅವರು ಡೆತ್ ಆಗಿದ್ದರೆ. ಅದೇ ರೀತಿ ಅವರ ತಾಯಿನೂ ಕೂಡ ಸೇಮನ್ನು ನಾವು ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ. ಮತ್ತು ಇಲ್ಲಿ ವೈಫ್ ಇಲ್ಲಿ ಹಸ್ಬೆಂಡ್ ಕಾರ್ಡ್ ಮಾಡಿದರೆ ನಾವು ವೈಫ್ ಅಂತ ತೋರಿಸ್ತಾ ಇರುತ್ತೆ. ಅವರ ಹೆಸರನ್ನು ಎಂಟರ್ ಮಾಡಿ. ಆ ವೈಫಿನ ಹೆಸರು ಹಸ್ಬೆಂಡ್ ಏನು ಲೇಡೀಸ್ದೇನಾರ ನಾವು ಕಾರ್ಡ್ ಮಾಡಿದರೆ ಅಲ್ಲಿ ಹಸ್ಬೆಂಡ್ ಅಂತ ಬರುತ್ತೆ. ಇಲ್ಲಿ ಮೇಲಿರುವಂಥ ಕಾರ್ಡನ್ನು ನಾವು ಮಾಡ್ತಾ ಇರೋದ್ರಿಂದ ವೈಫ್ ಅಂತ ತೋರಿಸ್ತಾ ಇದೆ. ಆ ವೈಫು ಮತ್ತು ಡೇಟ್ ಆಫ್ ಬರ್ತ್ ಅವರ ಒಂದು ವೈಫಿನ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ. ಅವರ ಒಂದು ಪ್ರಪೋರ್ಷನ್ ಏನಿದೆ ಅದನ್ನು ಎಂಟರ್ ಮಾಡಿ. ಇಲ್ಲಿ ಸ್ಟೂಡೆಂಟ್, ವರ್ಕಿಂಗ್, ಹೌಸ್ ಮೇಕರ್, ಅದರ್ಸ್ ಅಂತ ಏನು ಎಂಟರ್ ಮಾಡಿ. ಅದಾದಮೇಲೆ ಅವರ ಒಂದು ಎಜುಕೇಷನ್ ಪರ್ಪಸ್ ಏನಿದೆ, ಅವರು ಪ್ರೈಮರಿ ಓದಿರೋ, ಸೆಕೆಂಡ್ರಿ ಓದಿರೋ, SSLC ಓದಿರೋ, PUC ಏನಿದೆ ಅದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಸೈಡಲ್ಲಿ ನೀವು ನೋಡ್ಬೋದು ಸೆಟ್ ನ್ಯಾಮಿನಿ ಅಂತ. ಇಲ್ಲಿ ಯಾರನ್ನು ಸಾಕು ಈ 2 ಆಪ್ಷನ್ ಹೋಗುತ್ತೆ. ಇವಾಗ ನಾವು ಈ ಎಲ್ಲ ಡೀಟೇಲ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ. ಒಂದು ಫ್ಯಾಮಿಲಿ ಡೀಟೇಲ್ಸ್ನ ಆ್ಯಡ್ ಮೋರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾಮಿನಿ ಅಂತ ನಾವು ಇಲ್ಲಿ ಕ್ಲಿಕ್ ಮಾಡಿ ಸೆಟ್ ಆಸ್ ನಾಮಿನಿ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಗ್ರೀನ್ ಆಗುತ್ತೆ. ಇಲ್ಲಿ ಸೈಡಲ್ಲಿ ಇರೋವಂಥದ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ. ಈ ರೀತಿಯಾಗಿ ನಾವು ಒಂದು ಫ್ಯಾಮಿಲಿ ಡೀಟೇಲ್ಸ್ನ ಫಿಲ್ ಮಾಡಿದ ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೇಳುತ್ತೆ. ಯಾರೋ ಒಂದು ಅರ್ಜಿದಾರರ ಬ್ಯಾಂಕ್ ಡೀಟೇಲ್ಸ್ನ ಇಲ್ಲಿ ಅಕೌಂಟ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಮತ್ತು IFSC ಕೋಡ್ನ ಎಂಟರ್ ಮಾಡಿ ಪೇಜ್ ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಎಲ್ಲ ಒಂದು ಡೀಟೇಲ್ಸು ಕೂಡ ಅದೇ ಉಳಿದದ್ದು ಆಟೋಮೆಟಿಕ್ ಫಿಲ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಕ್ಲಿಕ್ ಇಯರ್ ಅಂತ ಏನಿದೆಯೋ ಇಲ್ಲಿ ಕ್ಲಿಕ್ ಇಯರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಫೈಲನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲೋಡ್ ಮಾಡೋಣ. ಈ ರೀತಿ ಎಲ್ಲ ಫಿಲ್ ಮಾಡಿ. ನೀವೇನಾದರೂ ಇಲ್ಲಿ ತೋರಿಸಿರೋ ಹಾಗೆ ಇಲ್ಲಿ ಆ್ಯಡ್ ದ ನಾಮಿನಿ ಬ್ಯಾಂಕ್ ಡೀಟೇಲ್ಸ್ ಅಂತ ಏನಿದೆ ಇದ್ರ ಮೇಲೆ ಏನಾದರೂ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನಾಮಿನಿಯ ಒಂದು ಬ್ಯಾಂಕ್ ಡೀಟೇಲ್ಸ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲೂ ಕೂಡ ಅದೇ ರೀತಿ ಅಕೌಂಟ್ ನಂಬರ್ನ ಎಂಟರ್ ಮಾಡಬೇಕು. IFSC ಕೋಡ್ನ ಹಾಕಿ ಇಲ್ಲಿ ಪೇಜ್ ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಒಂದು ಆಟೋಮೆಟಿಕ್ ಫಿಲ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಕ್ಲಿಕ್ ಇಯರ್ ಡ್ರ್ಯಾಗ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಅವರ ನಾಮಿನಿಯ ಒಂದು ಬ್ಯಾಂಕ್ ಪಾಸ್ಬುಕ್ನು ಕೂಡ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟು ಆದಮೇಲೆ ನಾವು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಫೇಡ್ ಅಂತ ಬರುತ್ತೆ. ಇಲ್ಲಿ ಒಂದು ಪಾಸ್ಬುಕ್ನ ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಬ್ಯಾಂಕ್ ಡೀಟೇಲ್ಸ್ನ ಎಲ್ಲ ಫಿಲ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಏನೆಲ್ಲ ಫಿಲ್ ಮಾಡಿರ್ತೀವಿ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ. ನೀವೊಂದು ಬಾರಿ ಮತ್ತೊಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಮತ್ತೊಂದು ಬಾರಿ ಚೆಕ್ ಮಾಡಿದ್ಮೇಲೆ ಫುಲ್ ಕೆಳಗಡೆ ಬನ್ನಿ. ಕೆಳಗಡೆ ಬಂದುಬಿಟ್ಟು ನೀವು ಏನು ಎಲ್ಲ ಒಂದು ಡೀಟೇಲ್ಸ್ ಕರೆಕ್ಟ್ ಇದೆ ಅಂದರೆ ನೀವು ಇಲ್ಲಿ ಸಬ್ಮಿಟ್ ಆ್ಯಂಡ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರಿಜಿಸ್ಟ್ರೇಷನ್ ಈಸ್ ಸಕ್ಸಸ್ಫುಲಿ ಅಂತ ಬಂತು. ಇವಾಗ ನಾವೇನು ಮಾಡಬೇಕು, ಮತ್ತೊಂದು ಬಾರಿ ಲಾಗಿನ್ ಮಾಡಬೇಕು. ಅವರ ಒಂದು OTPನ ಕ್ಲಿಕ್ ಮಾಡಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈಗಾಗಲೇ ನಾವೀಗ ರಿಜಿಸ್ಟರ್ ಆಯಿತು. ಈಗ ಅವರ ಒಂದು ಕಾರ್ಡ್ ಎಲ್ಲ ರಿಜಿಸ್ಟರ್ ಮುಗಿದ ಮೇಲೆ ಮತ್ತೆ ಇಲ್ಲಿ ನಾವು ಅವರ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಎಂಟರ್ ಮಾಡಿ ಮತ್ತೆ ಒಂದು OTPನ
ಜನ್ರೇಟ್ ಮಾಡಿ ಮತ್ತೆ ಒ ಟಿ ಪಿನ ಹಾಕಿ ನಾವಿಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ. ಇಲ್ಲಿ ಇವ್ರದ್ದೊಂದು ಲಾಗಿನ್ ಮಾಡಿದ ಮೇಲೆ ಈಗ ಒಂದು ಈ ಕಾರ್ಡಿಗೆ ರಿಜಿಸ್ಟರ್ ಮಾಡಿದ್ದೀವಿ. ಈಗ ಲಾಗಿನ್ ಮಾಡಿದರೆ ಇಲ್ಲಿ ಈ ರೀತಿಯಾಗಿ ಬರ್ತಾ ಇದೆ. ಇಲ್ಲಿ ಇವರ ಕಾರ್ಡು ಒಂದು ರಿನಿವಲ್ಗೂ ಕೂಡ ಬಂದಿದೆ. ಹಾಗಾಗಿ ಇದು ಈ ರೀತಿ ಪಾಪಪ್ ಬರುತ್ತೆ. ಈ ರೀತಿ ಪಾಪಪ್ ಬಂದಾಗ ಇಲ್ಲಿ ನಾವು ಇಲ್ಲಿ ನೋಡ್ಬೋದು, ಏನು ಈ ಕಾರ್ಡ್ ಅಂತ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಈಗ ಒಂದು ಹಳೆಯ ಕಾರ್ಡನ್ನು ರಿಜಿಸ್ಟರ್ ಮಾಡಿರೋದ್ರಿಂದ ಇಲ್ಲಿ ಇದು ಡೇಟ್ ಮುಗ್ದಿರೋದ್ರಿಂದ ರಿನಿವಲ್ಲು ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ಈ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ, ಈ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಈ ರೀತಿಯಾಗಿ ಒಂದು ಈ ಕಾರ್ಡ್ ನಮಗೆ ಡೌನ್ಲೋಡ್ ಆಗುತ್ತೆ. ಹೇಗೆ ಒಂದು ಹಳೆಯ ಒಂದು ಸೇವಾ ಸಿಂಧು ಕಾರ್ಡನ್ನು ಹೇಗೆ ನಾವು ರಿಜಿಸ್ಟರ್ ಮಾಡೋದು ಹೊಸ ಇದರಲ್ಲಿ ಅಂತ ನಾನು ನಿಮಗೆ ಈ ರೀತಿಯಾಗಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದಾದಮೇಲೆ ಇಲ್ಲಿ ಮೇಲ್ಗಡೆ ಬಂದಿರುವಾಗಿ ಇಲ್ಲಿ ಏನು ಡೌನ್ಲೋಡ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಈ ರೀತಿ ಡೌನ್ಲೋಡ್ ಇಲ್ಲಿ ಪ್ರಿಂಟ್ ಆಪ್ಷನಿಗೆ ಬರುತ್ತೆ. ಈ ರೀತಿಯಾಗಿ ನೀವು ಒಂದು ಪ್ರಿಂಟನ್ನು ತೆಗಿಬೇಕಾಗುತ್ತೆ. ಏನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಒಂದು ಹಳೆಯ ಒಂದು ಸೇವಾ ಸಿಂಧುವಲ್ಲಿ ಬಂದಿರುವಂತಹ ಲೇಬರ್ ಕಾರ್ಡ್ನ ಯಾವ ರೀತಿ ಒಂದು ಈ ಕಾರ್ಡ್ನಾಗಿ ಮಾಡೋದು ಅಂತ, ಯಾವ ರೀತಿ ರಿಜಿಸ್ಟರ್ ಮಾಡೋದು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.